ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ನಿಮಗೆ ಬಹಳ ಬ್ಯುಸಿ ಇರುವ ದಿನ ಆಗಿರಬಹುದು. ಆದರೂ ನೀವು ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸಿ ಈ ದಿನವನ್ನು ಆರಂಭಿಸುತ್ತಿರುವುದು. ನೀವು ಈಗ ಈ ವಾಕ್ಯ ಆಲಿಸುವಾಗ ನಿಮಗಾಗಿ, ನಿಮ್ಮ ಭವನಕ್ಕಾಗಿ, ನಿಮ್ಮ ಶುಶ್ರೂಷೆಗಾಗಿ, ನಿಮಗೆ ಸಂಬಂಧಪಟ್ಟ ಚಿಕ್ಕದು ದೊಡ್ಡದು ಆದ ಎಲ್ಲ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಸಮೃದ್ಧವಾಗಿ ಅನುಗ್ರಹಿಸಲಿ. ಈ ವಾಕ್ಯ ಆಲಿಸುವ ನಿಮಗೂ ನಿಮ್ಮ ಭವನದಲ್ಲಿ ಇರುವ ಎಲ್ಲರಿಗೂ ಬಹಳ ಅನುಗ್ರಹ ಉಂಟಾಗಲಿ. ದೇವರು ನಿಮಗೆ ಸಹಾಯ ಮಾಡಲಿ. ಪ್ರಾರ್ಥನೆಯೊಂದಿಗೆ ಕೃತಜ್ಞತೆಯಿಂದ ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ದೇವರ ವಾಕ್ಯ ಪ್ರವಾದಿ ಯೆರೆಮೀಯನ ಗ್ರಂಥ 4ನೇ ಅಧ್ಯಾಯ 3ನೇ ವಾಕ್ಯವನ್ನು ಆಲಿಸೋಣ. ಜುದೇಯದವರಿಗೂ ಜೆರುಸಲೇಮಿನವರಿಗೂ ಸರ್ವೇಶ್ವರ ಹೇಳುವುದೇನೆಂದರೆ, ಪಾಳು ಬಿದ್ದ ನಿಮ್ಮ ಹೊಲಗದ್ದೆಗಳನ್ನು ಊತು ಅದ ಮಾಡಿ ಮುಳ್ಳುಗಳ ನಡುವೆ ಬಿತ್ತಬೇಡಿ. ಪ್ರಿಯರೇ, ನೀವು ಈ ವಾಕ್ಯ ಆಲಿಸುವಾಗ ನಿಮ್ಮ ಜೀವನವನ್ನು ಪವಿತ್ರಾತ್ಮರು ಊತು ಅದ ಮಾಡಲಿ. ಯಾಕೆ ಎಂದು ಗೊತ್ತಾ? 100% ಫಲ ಉಂಟಾಗಲು. ಪ್ರಿಯರೇ, ಈ ವಾಕ್ಯ ಆಲಿಸಿ ಆ ವಾಕ್ಯದಲ್ಲಿ ನಾವು ಜೀವಿಸಲು ಆರಂಭಿಸುವಾಗ ನಾವು 100% ಫಲ ಕೊಡುವವರು ಆಗುತ್ತೇವೆ. ಹಾಲೆಲೂಯಾ. ನಾವು ಈ ವಾಕ್ಯ ಆಲಿಸುವಾಗ ಪರಸ್ಪರ ಸ್ನೇಹದಲ್ಲಿ, ಐಕ್ಯದಲ್ಲಿ ಒಂದು ಕುಟುಂಬವಾಗಿ ಸೇರಿ ಪ್ರಾರ್ಥಿಸೋಣ. ಅಲ್ಲಿ ದ್ವೇಷವು, ಅಸೂಯೆ, ಜಗಳ ಏನು ಇರಬಾರದು. ಈ ವಾಕ್ಯ ನಮಗೆ ಒಳಗೆ ಬರುವಾಗ ಅದು ಮುಳ್ಳಿನ ನಡುವೆ ಆಗಬಾರದು. ಬದಲಾಗಿ ಪರಸ್ಪರ ಸ್ನೇಹದಲ್ಲಿ, ಐಕ್ಯತೆಯಲ್ಲಿ, ವಿಶ್ವಾಸದಲ್ಲಿ ಆಗಿರಬೇಕು. ಆಗ ಅನೇಕ ಒಳ್ಳೆ ಕಾರ್ಯಗಳು ಜೀವನದಲ್ಲಿ ನಡೆಯುತ್ತದೆ. ದೇವರು ಮಾಡಿಕೊಡುತ್ತಾರೆ. ಸರಿಯಾದ ವಿಧದಲ್ಲಿ ಬಿತ್ತಿದರೆ ಅದು 100%, 60%, 30% ಮೊಳಕೆ ಹೊಡೆಯುತ್ತದೆ. ಅದು ಖಂಡಿತವಾಗಿಯೂ. ನಾವು ನಮ್ಮ ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭುವೇ, ಇದು ಮುಳ್ಳುಗಳ ನಡುವೆ ಬೆಳೆಯುವ ಬೀಜದ ತರ ಆಗಬಾರದು. ಇದು ಒಂದು ಸರಿಯಾದ ಜಾಗದಲ್ಲಿ ಇರುವ ಬೀಜ ತರ ಫಲ ಉಂಟಾಗಲಿ. ಈ ವಾಕ್ಯ ಶುಶ್ರೂಷೆ ಅದ್ಭುತಗಳ ಸಮಯವಾಗಲಿ, ರೋಗ ಸೌಖ್ಯದ ಸಮಯವಾಗಲಿ. ಅನೇಕ ದಿನಗಳಿಂದ ಪ್ರಾರ್ಥಿಸಿ ಉತ್ತರ ಸಿಗಲಿಲ್ಲ ಎಂದು ದುಃಖ ಪಡುವವರ ಪ್ರಾರ್ಥನೆಗೆ ಉತ್ತರ ಆಗಲಿ. ಹಾಲೆಲೂಯಾ. ಯಾರು ದೇವರ ಹತ್ತಿರ ಕೋಪಗೊಳ್ಳಬೇಡಿ. ನಾನು ಪ್ರಾರ್ಥಿಸಿ ಏನೂ ಸಿಕ್ಕಿಲ್ಲ, ಇನ್ನು ನಾನು ಪ್ರಾರ್ಥಿಸುವುದಿಲ್ಲ ಎಂದು ಕೋಪಗೊಳ್ಳಬೇಡಿ. ನಾವು ಒಂದು ಸಮಯದಲ್ಲಿ ವ್ಯತ್ಯಾಸವಾಗಿ, ವಿಶೇಷವಾಗಿ ಪ್ರಾರ್ಥಿಸುವುದು ಆಗಿರಬಹುದು. ಅದು ನಮ್ಮ ಬಿಡುಗಡೆಗೆ ಕಾರಣವಾಗುವುದು. ಒಂದು ಸಮಯ ಕಳೆದ ಸತಿ ಪ್ರಾರ್ಥಿಸಿದ್ದಿ ಸಿಗದ ಕಾರ್ಯವಾಗಿರಬಹುದು. ಈ ಸತಿ ಪ್ರಾರ್ಥನೆಯಲ್ಲಿ ನಮಗೆ ಲಭಿಸುತ್ತದೆ. ಅದಕ್ಕೆ ನಮಗೆ ದೇವರ ಹತ್ತಿರ, ದೇವರಿಗಾಗಿ ನಮ್ಮ ಜೀವನದ ರೀತಿಯನ್ನು ಬದಲಾವಣೆ ತಂದು ಪ್ರಾರ್ಥಿಸೋಣ. ನಮಗೆ ಸಾಧ್ಯವಾಗುವ ವಿಧದಲ್ಲಿ ಒಂದು ಸಮಯ ಉಪವಾಸ ಮಾಡಿ ಪ್ರಾರ್ಥಿಸೋಣ. ಇಲ್ಲವ ಮಾಡುವ ಪ್ರಾರ್ಥನೆಯನ್ನು ಸರಿಯಾದ ಸಮಯದಲ್ಲಿ ಪ್ರಾರ್ಥಿಸೋಣ. ಇಲ್ಲ ಬಲಿಪೂಜೆಯಲ್ಲಿ ಪ್ರತಿನಿತ್ಯ ಇಷ್ಟು ದಿನ ಭಾಗವಹಿಸುತ್ತೇನೆಂದು ನಿಯೋಗ ವಹಿಸಿ ಪ್ರಾರ್ಥಿಸೋಣ. ಇಲ್ಲ ನಮಗಿಷ್ಟವಾದುದನ್ನು ತ್ಯಾಗ ಮಾಡಿ ಪ್ರಾರ್ಥಿಸೋಣ. ಮುಳ್ಳುಗಳ ನಡುವೆ ಬಿತ್ತುವ ಬೀಜ ತರ ಅಲ್ಲ, ಬದಲಾಗಿ ಸರಿಯಾದ ಜಾಗದಲ್ಲಿ ಬಿತ್ತಿದ ಬೀಜ ತರ ಆಗಿರಬೇಕು. ಅದು ಆಗ ಮೊಳಕೆ ಹೊಡೆಯುತ್ತದೆ. ಮಾತ್ರವಲ್ಲ, 100% ಫಲ ನೀಡುತ್ತದೆ. ಅದು ಅನುಗ್ರಹವಾಗಿ ಮಾರ್ಪಾಡಾಗುತ್ತದೆ. ದೇವರ ಕೃಪೆಗೆ ಕಾರಣ ಆಗುತ್ತದೆ. ನೀವು ಇದನ್ನು ಪ್ರತ್ಯೇಕವಾಗಿ ಸ್ವೀಕರಿಸಿ, ಅಸೂಯೆ ಇಲ್ಲದೆ, ಜಗಳ ಇಲ್ಲದೆ, ನಾನು ದೊಡ್ಡವನು ನೀನು ದೊಡ್ಡವನು ಎಂದು ಯೋಚಿಸದೆ, ಸ್ಪರ್ಧೆಗೆ ಇಳಿಯದೆ, ದೀನತೆಯಿಂದ, ತಾಳ್ಮೆಯಿಂದ ಪ್ರಾರ್ಥಿಸಿರಿ. ಯಾರೊಡನೆ ಕೋಪದಲ್ಲಿ ಇರದೆ, ನೆರೆಮನೆಯವರೊಂದಿಗೆ, ಆತ್ಮೀಯರೊಂದಿಗೆ ಪ್ರೀತಿಸಿ ಪ್ರಾರ್ಥಿಸುವ. ನಿಮಗಾಗಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ನಾವು ತಪ್ಪದೆ ಪ್ರಾರ್ಥಿಸುತ್ತಿದ್ದೇವೆ. ನಿಮ್ಮ ಪ್ರಾರ್ಥನೆಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ದೇವರು ನಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ನಮಗೆ ಒಟ್ಟಿಗೆ ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ
ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.